ಹಲೋ ಹಲೋ ರೀ, ಹೇಗೈತೆ ಶಾಂತ ಆಂಟಿ? ಏನು ಹೇಳಿದ್ರು ಡಾಕ್ಟ್ರು? ಅದೇ ಚೈತ್ರ, ಜ್ವರ ತುಂಬ ಜಾಸ್ತಿ ಆಗಿರೋದ್ರಿಂದನ ತಲೆಗೇರ್ಬಿಟ್ಟಿದಾವಂತೆ. ತುಂಬ ಸುಸ್ತಾಗ್ಬಿಟ್ಟವ್ರೆ. ಅವರು ಐ ಸಿ ಯುಗೆ ಇಟ್ಟಿದ್ದಾರೆ ಇವಾಗ. ಐ ಸಿ ವಾರ್ಡಲ್ಲಿದ್ದಾರೆ. ಅದಕ್ಕೇನೆ ಇನ್ನು ಅಲ್ಲಿ ಯಾರಿಗೂ ಕಳಿಸ್ತಾ ಇಲ್ಲ. ಒಟ್ಟಿನಲ್ಲಿ ಚೆನ್ನಾಗೈತೆ. ಸ್ವಲ್ಪ ಸುಸ್ತು ಜಾಸ್ತಿ ಆಗಿರೋದ್ರಿಂದ ಅದು ಜ್ವರ ತುಂಬಾ ಆಗ್ಬಿಟ್ಟೈತೆ. ಅದು ತಲೆಗೇರ್ಬಿಟ್ಟೈತೆ ಜ್ವರ. ಅದಕ್ಕೇ ಅವರು ಇನ್ನೂ ಒಂದೆರಡು ಮೂರು ದಿವಸ ಇಲ್ಲೇ ಇರಬೇಕು ಅಂತ ಹೇಳವ್ರೆ. ಇವಾಗೆಲ್ಲ ಇವರೆಲ್ಲ ಬಂದಿದ್ದಾರೆ. ವರ್ಷಿತಾ ಎಲ್ಲರೂ ಬಂದಿದ್ದಾರೆ. ಸಂಗೀತ, ದೀಕ್ಷೆ ಎಲ್ಲರೂ ಇದ್ದಾರೆ. ಅದಕ್ಕೇ ನಾನು ಬರ್ತೀನಿ, ಅಂಗಡಿ ಹತ್ರ ಬರಬೇಕಲ್ಲ, ಈಗ ಬರ್ತೀನಿ. ಒಟ್ಟಿನಲ್ಲಿ ಚೆನ್ನಾಗೈತೆ, ಹುಷಾರಾಗುತ್ತೆ, ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಚೈತ್ರ. ಹೌದೇನು? ಐಸಿ ವಾರ್ಡಿಗೆ ಇಟ್ಟಿದ್ದಾರಾ? ಅಯ್ಯೋ ದೇವ್ರೆ. ಮುಂಚೆಗೇನೆ ಸ್ವಲ್ಪ ಜ್ವರ ಬಂದಟ್ಕೆನೆ ಹೋಗಿ ತೋರಿಸ್ಕೊಂಡೆ, ಹಿಂಗೆ ಆಗ್ತಿರ್ಲಿಲ್ಲ ಕಣ್ರಿ. ಜ್ವರ ಜಾಸ್ತಿ ಆಗ್ಬಿಟ್ಟವೆ, ಅದಕ್ಕೆ ಹಿಂಗೆ ಆಗ್ತೈತೆ. ಮುಂಚೆ ತಕ್ಷಣ ಬಂದಿದ್ರೆ ಏನಾಗ್ತಿರ್ಲಿಲ್ಲ. 2-3 ದಿವಸ ತುಂಬ ಜ್ವರ, ಅದೆಷ್ಟೋ ಡಿಗ್ರಿ ಹೇಗೆ ಏನೋ ಜಾಸ್ತಿ ಆಗ್ಬಿಟ್ಟಿದಾವಂತೆ. ಅದಕ್ಕೇ ಅದು ಮಿದ್ಲಿಗೆ ಏರ್ಬಿಟ್ಟಿದ್ದಾವೆ. ತುಂಬ ಕಷ್ಟ ಆಗುತ್ತಂತೆ. ಇನ್ನೊಂದು ಸ್ವಲ್ಪ ಏನಾದರೂ ನೀವು ಒಂದು 2 ಅವರು ಲೇಟಾಗಿ ಕರ್ಕೊಂಬಂದಿದ್ರೆ ಅದು ಹೇಳೋಕ್ಕಾಗ್ತಿರ್ಲಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಡೋದು. ಹೆಂಗೂ ಬೇಗ ಕರ್ಕೊಂಬಂದಿದ್ದೀರಾ ಅಂತ ಬೈದರು ಡಾಕ್ಟ್ರು. ಬೇಗ ಕರ್ಕೊಬರ್ಬೇಕಾಗಿತ್ತು, ಇಷ್ಟೊಂದು ಜ್ವರ ಐತೆ ಅಂತ ಹೇಳಿ ಬೈದರು ಕಣೆ. ಯಪ್ಪ ದೇವ್ರೆ, ನೆನೆಸ್ಕೊಂಡ್ರೆ ಭಯ ಆಗುತ್ತಪ್ಪ. ಅಯ್ಯೋ, ಒಟ್ನಲ್ಲಿ ಚೆನ್ನಾಗಿದ್ದಾರೆ ತಾನೆ? ಎಲ್ಲಾರು ಬಂದರೆ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಬೈತಾರೆ, ನಾನು ಬರೋಣ ಅಂತ ಇದ್ದೆ. ಬಿಡ್ರಿ, ನಾಳೆ ಕನ್ನಡದ ಹೋಗಿ ನೋಡ್ಕೊಂಬರೋಕ್ಕಾಗುತ್ತೆ. ಇಲ್ಲಾಂದ್ರೆ ಮನೆಗೆ ಬಂದಾಗಾದ್ರೂ ನೋಡ್ತೀನಿ ಬಿಡು. ಇಲ್ಲಿ ಯಾರನ್ನೂ ಬಿಡಲ್ಲ. ನಾವು ಹಾಸ್ಪಿಟ್ಲ್ ಹೊರಗಡೆ ಇದ್ದೀವಿ. ಇಲ್ಲೇನೋ ಸ್ವಲ್ಪ ಇಲ್ಲಿ ಹೊರಗಡೆ ಇಲ್ಲಿ ಸೈಡಾಗಿ ಜಾಗ ಐತೆ, ಇಲ್ಲಿ ನಿಂತ್ಕೊಂಡಿದ್ದೀವಿ. ಹಾಸ್ಪಿಟ್ಲ್ ಒಳಗಡೆ ಯಾರು ಬಿಡಲ್ಲ, ಐ ಸಿ ವಾರ್ಡಿಗೆ ಅಲ್ಲಿ ಯಾರಿಗೂ ಬಿಡಲ್ಲ ಚೈತ್ರ. ಅದಕ್ಕೆ ನಾವಿಲ್ಲಿ ಹೊರಗಡೆ ಇದ್ದೀವಿ ಕಣೆ. ಎಲ್ಲರೂ ಬಂದಿದ್ದಾವೆ. ಅಲ್ಲಿ ಒಬ್ಬರು ಮಾತ್ರ ಇದ್ದಾರೆ ಅಷ್ಟೇ. ಹರ್ಷಿತಾ ಒಬ್ಬಳು ಇದ್ದಾಳೆ. ಅದನ್ನು ಅವಳು ಬರ್ಬೇಕು ಈ ಕಡೆ. ಯಾರನ್ನೂ ಇಲ್ಲಿ ಈ ಕಡೆಗೊಂದು ವಾರ್ಡ್ ಐತೆ, ಅಲ್ಲಿರ್ತಾಳೆ ಅಷ್ಟೇ. ಅಲ್ಲಿ ಒಬ್ಬರು ಪೇಷಂಟ್ ಹತ್ರ ಒಬ್ಬರೇ ಇರಬೇಕು, ಜಾಸ್ತಿ ಜನ ಇರೋ ಆಗಿಲ್ಲ. ಬಿಡಲ್ಲ ಹೇಳ್ರಿ. ಸರಿ ಆಯಿತು, ಬರ್ರಿ ನೀವು. ಒಟ್ನಲ್ಲಿ ಚೆನ್ನಾಗೈತೆ ತಾನೆ? ಚೆನ್ನಾಗೈತೆ ಹೇಳು. ಸರಿ ಆಯ್ತು, ಇಡ್ತೀನಾ? ಸರಿ ಆಯಿತು. ಯಾಕೆ ಚೈತ್ರ ಮಾಕೆ ಹಿಂಗೆ ಮಾಡ್ಕೊಂಡಿದ್ಯಾ? ಯಾಕೆ ಸೆಣಕಿಲ್ವಂತೆ ಅವಳಿಗಿಂದಾನ? ಇಲ್ಲ ಕಣತೆ, ಭಾಳ ಹುಷಾರಿಲ್ದಂಗೆ ಆಗುತ್ತಲ್ಲ, ತುಂಬ ಸುಸ್ತಾಗ್ಬಿಟ್ಟವ್ರಂತೆ. ಐ ಸಿ ವಾರ್ಡಲ್ಲಿ ಐತಂತೆ. ತುಂಬ ಸುಸ್ತಾಗಿರೋದಕ್ಕೆ ಅಲ್ಲೈತಂತೆ. ಅದಕ್ಕೆ ಡಾಕ್ಟ್ರು ಇನ್ನೊಂದು ಸ್ವಲ್ಪ ಇನ್ನೊಂದು 2 ಅವರ್ ಲೇಟಾಗಿ ಕರ್ಕೊಂಬಂದಿದ್ರೆ ಹೇಳೋಕೆ ಆಗ್ತಿರ್ಲಿಲ್ಲ, ಗ್ಯಾರಂಟಿ ಕೊಡೋಕೆ ಆಗ್ತಾ ಇರಲಿಲ್ಲ. ನೀವಂಗೂ ಬೇಗ ಕರ್ಕೊಂಬಂದಿದ್ರೆ ಅದೆಷ್ಟು ಡಿಗ್ರಿ ಆಗೈತಂತೆ ಜ್ವರ. ಅದಕ್ಕೆ ಉಳಿತಾ ಇರಲಿಲ್ಲ ನೋಡು, ನೀವು ಲೇಟಾಗಿ ಕರ್ಕೊಂಬಂದಿದ್ರೆ ಇಷ್ಟೊತ್ತ ಗಂಟೆ ಏನು ಮಾಡ್ಕೊಂಡಿದ್ರಿ ಅಂತ ಡಾಕ್ಟ್ರು ಬೈದ್ರಂತೆ. ತುಂಬ ಜ್ವರ ಆಗ್ಬಿಟ್ಟಿತ್ತಂತೆ ಜಾಸ್ತಿನ. ತೋರಿಸ್ಕೊಂಡಿಲ್ವಲ್ಲ, ಅದಕ್ಕೆ ಬರೇ ಮಾತ್ರ ಸುಮ್ಮನಾಗೈತೆ. ಇಲ್ಲೇ ಯಾವುದೋ ಒಂದು ಲೋಕಲ್ ಹಾಸ್ಪಿಟ್ಲಿಗೆ ಹೋಗಿ ಬಂದವ್ರೆ. ಯಾರೋ ಒಬ್ರು ಕ್ಲಿನಿಕ್ ಇಕ್ಕೊಂಡಿದ್ರಂತೆ, ಅಲ್ಲಿಗೆ ಹೋಗಿ ತೋರಿಸ್ಕೊಂಡು ಅದೇ ಬಂದವ್ರೆ. ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿದ್ರೆ ಬೇಗ ವಾಸಿ ಆಗೋದು ಅತ್ಲಾಗೆ. ಅದಕ್ಕೆ ಇವಾಗ ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಯವ್ರಿ. ಅವಳೇನೇ ಅಂದ್ರೂ ಓತಿ ಆಸೆ ಕಣಿ. ಹೇಳತ್ಲಾಗೆ ನೀನು ಏನೋ ಬೋಲ್ ಓತಿ ಆಸೆ. ನೀನು ಓದ್ಕೊಂಡು ಹೋಗ್ತಾಳಮ್ಮಂಗೆ ಆಡ್ತಾಳೆ. ಹಂಗೆ ಅದು ಇದು ಕಟ್ಟಕ್ಕೆ ತಾರಾಡ್ತಾಳೆ. ದೊಡ್ಡ ಮನೆ ಕಟ್ಟೋದು ಏನು ಬೇಕಾಯಿತು? ಮನೆ ಕಟ್ಟಕ್ಕೆ ತಾರಾಡ್ತಾಳೆ. ಸೆನಕ್ಕಿಲ್ಲ ಅಂತ ಅಂದ್ರು ಮನೆ ಕಟ್ಟಕ್ಕೆ ತಾರಾಡ್ತಾಳೆ. ಬಿಡು, ಜ್ವರ ತಾನೆ, ಬೇಗ ವಾಸಿ ಆಗುತ್ತೆ ಅಂತ ಹೇಳಿ ಸುಮ್ಮನಾಗೈತೆ. ಇಲ್ಲಾಂದರೆ ತೋರಿಸ್ಕೊಂತ ಇದ್ರು ಅವರು. ಆ ಹುಡುಗರು ಬೇರೆನೇ, ಅವ್ರು ಅಲ್ಲಿಗೆ ಹೋಗಿದ್ರ ದೀಕ್ಷಾರೂರಿಗೆ. ಅದಕ್ಕೆ ಸುಮ್ಮನಾಗ್ಯವ್ರೆ. ಅವನು ಬರಬೇಕಾಗಿತ್ತಲ್ಲ, ಮನೆ ಅಳಿಯ ಮನೆ ತೊಳೆಯ ಅಂತ. ಅವ್ನು ಮನೆ ತೊಳೆಯ ಇಲ್ಲ, ಎಲ್ಗ ಹೋಗ್ಯವನಿ. ಮನೆ ತೊಳಿತಾನೆ ಅಂತ ಇಕ್ಕೊಂಡಿದ್ಲು ಇಲ್ಲೇ ಶಾಂತಮ್ಮ. ಅವ್ನು ತೊಳೆದಂಗೆ ಅದೇ ಹೋಗ್ಯವನಿ. ಇವತ್ತು ನೋಡು, ನಮ್ಮ ಹುಡುಗನೇ ಕರ್ಕೊಂಡು ಹೋಗಂಗಾಯ್ತಾ? ಮನೆ ತೊಳೆಯಾನೂ ಇಲ್ಲ, ಅಳಿಯಾನೂ ಇಲ್ಲ, ಯಾವನೂ ಇಲ್ಲ. ಇವತ್ತು ನೋಡು, ನನ್ನ ಮಗನೇ ಕರ್ಕೊಂಡು ಹೋಗಂಗಾತ್ ಮನೆಗೆ. ನಾನು ಅಕ್ಕೆ ಹೇಳಿದ್ದವತ್ತು, ಬೇಡ ಕಣೆ, ಯಾವನು ಇಕ್ಕೆ ಬೇಡ ಇಲ್ಲಿ, ಮನೆ ಅಳಿಯಾನೂ ಬೇಡ, ಯಾವನೂ ಬೇಡ ಅಂತ ನಾನು ಅಕ್ಕೆ ಹೇಳಿದ್ದು. ಕೇಳಲಿಲ್ಲ ನನ್ನ ಮಾತಾವಳು. ಅಲ್ಲ, ಅವ್ರು ಊರಿಗೆ ಹೋಗ್ಯವ್ರು ಬಿಡು. ಅವ್ರು ಊರಿಗೆ ಹೋಗಿರೋರು ಬಂದಿರ್ತಾರಲ್ಲ ಆಸ್ಪತ್ರೆಗೆ, ಎಲ್ಲರೂ ಬಂದವ್ರಂತೆ. ಅವರು ಎಲ್ಲ ವರ್ಷಿತಾ, ಸಂಗೀತ, ದೀಕ್ಷಾ ಎಲ್ಲರೂ ಬಂದವ್ರಂತೆ ಆಸ್ಪತ್ರೆಗೆ. ಊರಿಗೆ ಹೋಗಿದ್ರಲ್ಲ ಅದಕ್ಕೆ ಬಂದವ್ರಿ. ಅವರು ಅಲ್ಲಿ ಅವ್ರದ್ದು ಹೊಲ ಮನೆ ಇತ್ತಲ್ಲ, ಅದಕ್ಕೆ ಹೋಗ್ಯವ್ರೆ. ಇಲ್ಲ ಕಣೆ, ಗುದ್ದಾಡ್ಕೊಂಡು ಹೋಗ್ಯವನಂತೆ ಚೈತ್ರ. ಗುದ್ದಾಡ್ಕೊಂಡು ಹೋಗ್ಯವನಂತೆ. ಇನ್ಮೇಲಿಂದ ಇಲ್ಲಿರಲ್ವಂತೆ ಮನೆ ತೊಳೆಯೋಕ್ಕೆ, ಇಲ್ಲಿ ಇರಲ್ವಂತೆ ಅವನು. ಅಲ್ಲ, ಹಂಗೇನೆ ಅಲ್ಲಿ ಎಲ್ಲಿರೋರನ್ನ ಕರ್ಕೊಂಬಂದು ನನ್ನ ಮನೆ ಹೇಳಿ ಅಂತ ಇಕ್ಕೇನ್ರಿ. ಹಿಂಗೆ ಮತ್ತೆ ಮಾಡೋದು. ಗುರ್ತು ಪರಿಚಯ ಇಲ್ದಾರನ. ಏನಮ್ಮ ಫೋನ್ ಮಾಡಿದ್ರೇನಮ್ಮ? ಶಾಂತಮ್ಮ ಸೆನಕೈತಂತೆ.
ಹ್ಞೂ ಮಾಮ, ಇವಾಗಿನ ಮಾಡಿದ್ದೆ. ಅದು ಜ್ವರ ಜಾಸ್ತಿ ಆಗ್ಬಿಟ್ಟು ಐಸಿ ವಾರ್ಡಲ್ಲಿ ಐತಂತೆ. ಅದಕ್ಕೆ ಫೋನ್ ಮಾಡಿದ್ದೆ. ಚೆನ್ನಾಗೈತೆ, ಅಲ್ಲಿ ಅವನು ಬಿಡ್ಕೊಂಬಲ್ಲ ಏನು ಬರೋಕ್ಕೆ ಹೋಗ್ಬೇಡ್ರಿ ಅಂತಂದ್ರೆ ಅವರು ಹೊಸರು ಇವಾಗ ಬರ್ತಾ ಇದ್ದಾರಂತೆ. ಅದಕ್ಕೆ ಯಾರನ್ನ ಒಬ್ರು ಇರ್ಬೇಕಂತೆ. ಅದಕ್ಕೆ ನಾನು ಬರ್ತೀನಿ. ಇನ್ನೇನು ಸೀತ ಒಂದೈತೆ. ನಾನೊಬ್ಬ ಇವರು ರಾಜ ಒಬ್ಬ ಇದ್ದಾನೆ. ಅದಕ್ಕೆ ನಾನು ಇನ್ಯಾಕೆ ಎಲ್ಲರೂ ಇಲ್ಲಿ ಹೊರಗೆ ಇದ್ದೀವಿ, ಸುಮ್ಮನೆ ಯಾಕಿಲ್ಲ ರಾತ್ರಿ ಹೊತ್ತು ಮನೆ ಕೆಮ್ಮಕಲ್ಲ, ಸೊಳ್ಳೆ ಕಾಟ, ಬರ್ತೀವಿ ಅಂತಂದರು. ಅದಕ್ಕೆ ಬರ್ರಿ ಅಂತ ಅಂದೆ. ಹೋಗತ್ತ ಒಂದು ಮುಂದಾಗಲೇ ತೋರಿಸ್ಕೊಂಬಲ್ಕಣಮ್ಮ, ಮಾತ್ರ ನುಂಗುತ್ತೆ ಸುಮ್ಮನಾಗುತ್ತೆ ಅಂತಮ್ಮ. ಆಸ್ಪತ್ರೆಗೆ ಹೋಗೋಣ ಅಂಬಲ್ಲ. ಈಗಿನ ಕಾಯಿಲೆಗಳು ಹೇಳೋಕ್ಕೇಳ ಸುದ್ದಿಗೆ ಹೇಳೋಕ್ಕಾಗಲ್ಲ. ಹೋಗತ್ತ ಪಾಪ ಅವನೇನೆ ಆದಾಗ ಅಡುಗೆ ಮಾಡ್ಕೊಂಬ್ತಿದ್ದ, ಬಾರಲ್ಲ ಮುದ್ದೆ ಮಾಡ್ತೈತೆ ಅಲ್ಲೇನೆ ಅಂತಂದೆ. ಇಲ್ಲ ಬಿಡೋಣ ಅಂತ ಇಲ್ಲೇ ಮಾಡ್ಕೊಂಬ್ತೀನಿ ಅಂತಿದ್ದ. ನಾನು ಬಾರಪ್ಪ ಅಂತ ಅಲ್ಲೇ ಉಣ್ಮಂತಿ ಅಂತಂದೆ. ಸುಮ್ಮನಿರು, ಅವನ್ನ ಯಾಕೆ ಕರಿತಿ? ಅಲ್ಲ, ನಾವು ಎಷ್ಟು ನೋಡ್ಕೊಂಡಿದ್ದೀವಿ, ಎಷ್ಟು ಅಲ್ಲ ನಾವು ಎಷ್ಟು ನೋಡ್ಕೊಂಡವನ್ನ. ಅವಾಗ ಮದುವೆ ಆಗಿಲ್ದಾಗ ನಾನು ನೋಡ್ಕೊಂಡಿದ್ದೀನಿ. ನಾವು ಮುದ್ದೆ ಹಾಕ್ತಾರೇನೆ ನಮಗೆ ಮೂಲವಾಗ್ತಾರೆ. ಅಲ್ಲ, ನಮ್ಮ ಮನೆಗೆ ತಿಂದು ನನಗೆ ಮೂಲವಾದ. ನನ್ನೇ ಮಾತಾಡ್ಸಲ್ಲ ನನ್ನ ಮಗ. ನೀನು ಯಾವಾಗಲೂ ಹಾಕಿದ್ದೆಲ್ಲ ಹೇಳ್ಬೇಡ. ನೀನು ಸುಮ್ಕಿರು. ನೀನು ಇವಾಗೆಲ್ಲ ಹಳೆವೆಲ್ಲ ಯಾಕೆ ಎತ್ಕೊಂಡು ಮಾತಾಡ್ತೀಯ? ಅಲ್ಲ ಮತ್ತೆ ಯಾಕೆ ಇಕ್ಕೊಂಬತ್ತಾನ ಅವನು ಇಲ್ಲಿ ನಮ್ಮ ಮನೆಯಾಗ ಉಂಬಾಕಿ? ಅವನಿಗೆ ಮಾಕನೇ ಇಲ್ಲ ಬಿಡು. ಅಲ್ಲ ನೋಡಿ, ಇವತ್ತು ಎಂತೆಂಥ ಹೆಂಗೆ ಇದ್ದಾರೆ. ನಾವು ಯಾರಿಗಾನ ಇಕ್ಕಿ ಕೊಟ್ಟವ್ರಿಗೆ ನಮಗೆ ಸುತ್ಕೊಂಡೈತೆ ಬಂದು. ಅದು ನಮ್ಮ ಅಂತಮ್ಮ ಯಾರಿಗೆ ಕೊಟ್ಟವಳೆ? ಯಾರಿಗೂ ಒಂದು ತುತ್ತು ಮುದ್ದೆ ಇಕ್ಕಿಲ್ಲ, ಒಂದು ತುತ್ತು ಮುದ್ದೆ ಹಾಕಿಲ್ಲ. ನಾನು ಯಾರನ್ನ ಬರೋರಿಗೆ ಒಂದು ತುತ್ತು ಉಂಬಕ್ಕೆ ಇಕ್ತಂಗೆ ಕಳಿಸಲ್ಲ ನಾನು ಹಂಗೆ. ಇವತ್ತು ನೋಡು, ನಮ್ಮದೇ 7-11 ಆಗುತ್ತೆ. ನಮ್ಮ ಮಗನ ನೋಡಿದ್ರೆ ಅಂತ ಅಂದು, ಸಣ್ಣ ಅಂದು, ನಮ್ಮ ನೋಡಿದ್ರೆ ಇಂಥದ್ದು ಹೇಳ್ಬಾರ್ದು, ನಮ್ದು ಅಂತಾರೆ. ಸುಮ್ಮನಿರು, ಯಾರಿಗೂ ಈ ಕಾಲದಾಗ ಎಂಬಕ್ಕೆ ಹೋಗ್ಬಾರ್ದು. ಅಯ್ಯ ಅಂದ್ರೆ ನಮಗೆ ಪಾಪ ಮುತ್ತಿ ಇವತ್ತೇ ಒಂದು ಕಣಪ್ಪ. ಈಗ ಕಣ್ಮಮ್ಮ ಯಾರಿಗಾನ ಯಾಕನ ಕೊಡಕ್ಕೆ ಹೋದ್ರೆ ಕೊಡಬೇಡ ಅಂಬುತ್ತಿ. ಅಂದ್ರೆ ನಮಗೆ ಪಾಪ ಮುತ್ತೆ ಅಂಬುತ್ತಿ. ಅದೆಲ್ಲ ನಾ ಹೇಳೋಕ್ಕಾಗೈತೆ ಕಣತಿ. ನೀನು ಹಂಗೆ ಅಂದ್ಕೊಂಡಿದೀಯಾ? ಇಕ್ಕಿ ಕೊಟ್ರಿ ಹಿಂಗೆ ನಮಗೆ ಒಳ್ಳೇದಾಗಲ್ಲ ಅಂತ ಹೇಳಿ. ಗೊಬ್ಬರ ಹಾಕಿದ್ವಲ್ಲ, ಅನ್ನ ಹಾಕಿದ ಮನೆ ಯಾವತ್ತೂ ಕೆಡಲ್ವಂತೆ ಕಣತಿ. ಗೊಬ್ಬರ ಹಾಕಿದ್ರೆ ಹೊಲದಾಗೆ ಎಲ್ಲೂ ಹೋಗಲ್ಲ, ಒಂದಲ್ಲ ಒಂದಿನ ಬೆಳೆ ಬೆಳ್ಕೋಬೋದು. ಹಂಗೇನೆ ನಾವು ಒಂದು ತುತ್ತು ಮುದ್ದೆ ಹಾಕಿದ್ರೆ ನಮಗೂ ಎಲ್ಲೋ ಒಂದು ಕಡೆ ಒಳ್ಳೇದಾಗುತ್ತೆ. ಸುಮ್ಕಿರು, ನೀನು ಯಾಕೆ ಹಂಗೆ ಮಾತಾಡ್ತೀಯ? ಸುಮ್ಕಿರಮ್ಮ, ಅವಳಿಗೆ ಏನು ಹೇಳಿರು ಆಟೇನಿ, ಅವಳು ಹಂಗೆ ಮಾತಾಡ್ತಾಳೆ. ಬ್ಯಾರ್ಯಾರಿಗೆ ಹೆಂಗೆ ಕಡೆಗ್ಲಾರ್ಗೆ ಎಂಬ್ತಾಳೆ, ನಮ್ಮವ್ರನ್ನ ಕಂಡ್ರೆ ಎಂಬಲ್ಲ. ಕಡೆಗ್ಲಾರ್ಗೆ ಹೆಂಗೆ ಆಸ್ಕಾರ ಆಗ್ತಾಳೆ, ನಮ್ಮವ್ರಿಗೆ ಆಸ್ಕಾರ ಆಗಲ್ಲ. ಶಾಂತಮ್ಮ ಏನು ಮಾಡೈತಮ್ಮ ಅಂತಂದ ಅವಳು ಅಯ್ಯಮ್ಮನ ನೋಡಿರಿ ಒಟ್ಟು ಉರ್ಕೊಂಬೋದು, ಅಯ್ಯಮ್ಮನ ನೋಡಿರೆ ಬೈಕೊಂಬೋದು, ಹಿಂಗೆ ಮಾಡ್ತಾಳೆ. ಅಲ್ಲ, ಅವ್ರೇನೋ ಈಗ ನಮ್ಮನ್ನ ಅವ್ರೇನು ಅಂದಿಲ್ಲ, ನಾವೇನು ಅವ್ರನ್ನ ಅಂದಿಲ್ಲ, ನಾವೇನು ಗುದ್ದಾಡಿಲ್ಲ, ಏನಿಲ್ಲ. ನಾವು ಈಗ ಇನ್ನೂವರೆಗೂ ನಾನು ಅಯ್ಯಮ್ಮಂತಾಗ ಯಾತು ಹೋಗ್ಬಕ್ಕೆ ಹೋಗಿಲ್ಲ, ಏನು ಮಾಡೋಕ್ಕೆ ಹೋಗಿಲ್ಲಮ್ಮ. ಸುಮ್ಮನೆ ಇರ್ಬೇಕು, ಮಾತಾಡಬಾರ್ದು. ಸುಮ್ಮನೆ ಮಾತು ಬಳಸ್ತಾಳೆ ಇವಳು. ಹಂಗೆ ಕಣ್ಮಮ್ಮ, ಇವತ್ತೇ ಹಂಗೆ ಕಡೆಗ್ಲಾರ್ಗಾದ್ರೆ ಹೆಂಗೋ ಎಂಬುತ್ತು ಹೋಗಿ ಯಾರಿಗ ಚೆನ್ನಾಗಿಲ್ಲ ಅಂದರೆ ನೋಡ್ಕೊಂಬೋದು, ಯಾರಿಗಾನ ಒಂದು ತುತ್ತು ಮುದ್ದೆ ಕೊಟ್ಟು ಬರೋದು ಮಾಡುತ್ತಿ. ನಮ್ಮಮ್ಮರಿಗೆ ಇದು ಮಾಡುತ್ತಿ. ಹೇಳಕ್ಕ ನಮ್ಮಮ್ಮನಿಗೆ ಹಿಂಗೆ ಮಾಡಬಾರ್ದು. ಯಾರನ ಅತ್ತೆ ನಮಗೆ ಚೆನ್ನಾಗಿಲ್ಲ ಅಂದರೆ ನಮ್ಮರೆ ಆಗೋದು. ನೀನು ಹಂಗೆ ತಿಳ್ಕೊಂಡಿದೀಯ? ಹೋಗು, ಹಂಗೆಲ್ಲ ನಾನು ಮಾತಾಡಕ್ಕೆ ಹೋಗ್ಬಾರ್ದು. ಯಾರು ಎತ್ತ ಅಂತ ಒಂದಿಟ್ಟು ಹಿಂದೆ ಮುಂದೆ ನೋಡಿ ಮಾತಾಡ್ಬೇಕಣತ್ತೆ ನೀನು. ಅಲ್ಲ, ಹೋಗಿ ನೀನು ಬೈತಿಯಲ್ಲತ್ತಿ ಶಾಂತಂಟಿನ. ಅವಂಟಿ ಏನು ಮಾಡಿತ್ತು ನಿನ್ನ? ನೀನೇ ಸಾವಿರ ಮಾತಾಡಿರೋ ಅಮ್ಮನು ಮಾತಾಡಲ್ಲ, ಸುಮ್ಮನಾಗುತ್ತೆ. ನೀನು ಆ ಪಾಟಿ ಅವರು ಇದು ಮಾಡ್ಬೇಕಾದ್ರೆ ಮನೆ ಕಟ್ಟತಕ್ಕೆ ಹೋಗಿ ಕಿಟ್ಕಿತ್ಲಾಗ ಇಕ್ಬೇಡ್ರಿ, ಬಾಕ್ಲಿತ್ಲಾಗ ಇಕ್ಬೇಡ್ರಿ, ನಮ್ದಿಲ್ಲ ಐತೆ ಅಲ್ಲೈತೆ ಅಂತ ನೀನು ಸಾವಿರ ಮಾತಾಡ್ದಮ್ಮ. ಅವ ಆಂಟಿ ಒಂದನ ಉಸಿರು ಬಿಡ್ತೆ ಹೇಳತ್ತೆ. ಸುಮ್ಮನೆ ಪಾಪ ಇವತ್ತು ನೆನೆಸ್ಕೊಂಡ್ರೆ ನನಗೆ ಅಂದಂಗೆ ಅವತ್ತು ಮನಸ್ಸಿ ಬೇಜಾರಾದಂಗೆ ಆಗುತ್ತೆ. ಐಸಿ ವಾಡ್ನಾಗ ಇಕ್ಕ್ಯಾರ ಪಾಪ, ತುಂಬ ಸುಸ್ತಾಯಿತು, ಮಾತುಕತೆ ಇಲ್ದಂಗೆ ಆಗಿತ್ತು ಅಂತ ಹೇಳಿರ ನನಗೆ ಹಂಗೆ ಕೈ ಕಾಲೇ ಬರ್ದಂಗೆ ಅದು. ಅಷ್ಟು ಅಂದ್ಬಿಟ್ಟೆ ನಾನು. ನಿನಗೆ ಯಾಕೆ ಏನೋ ಒಂದು ಸ್ವಲ್ಪ ಏನೋ ಅಯ್ಯಮ್ಮ ಕಂಡ್ರೆ ಏನೋ ನಿನಗೆ ಹೇಳತ್ತ. ಕಡೆಗಳವ್ರಿಗೆಲ್ಲ ಅಯ್ಯಂತೀಯ, ಅಯ್ಯಮ್ಮ ಏನು ಮಾಡೈತೆ ಅಂಪದು ನಿನಗೆ ಅಂತ. ಬಿಡಮ್ಮ ಇವಾಗ ಯಾಕೆ. ಸುಮ್ಮನೆ ನೀವು ಯಾವ ಥರ ಮಾತಾಡಿರೇ ಹಿಂಗೆ ಬತ್ತಿರೋ ಸಾರು ನನ್ನ ಮೇಲೆ ಹಂಗೇನು. ನಮ್ಮಯ್ಯಪ್ಪನು ಅಂತದೇ, ಅಮ್ಮಯ್ಯಪ್ಪ ಅಂತ ನಾನು ಯಾವ ಥರ ಮಾತಾಡೋಕ್ಕಿಲ್ಲ ಹಂಗೇನು. ಹಂಗೆ ಹಿಂಗೆ ಬಂದುಬಿಡುತ್ತೆ. ಬಿಡು, ಹೆಂಗನ ಮಾಡ್ಕೊಳ್ರು. ನೋಡ್ರಿ, ನಮ್ಮ ಅತ್ತಿಗೆ ನಮ್ಮ ಶಾಂತಂಟಿನ ಕಂಡ್ರೆ ಆಗಲ್ಲ. ಅಲ್ಲ, ಕಡೆಗಳವ್ರಿಗೆಲ್ಲ ಎಂಬುತ್ತೆ, ನಮ್ಮ ಶಾಂತಂಟಿಗೆ ಎಂಬಲ್ಲ. ನೋಡ್ರಿ ಇದು ಹೆಂಗೈತೆ ನಮ್ಮ ಅತ್ತೆದು. ಅದಕ್ಕೇನೆ ನಮ್ಮ ಅಮ್ಮನೆಲ್ಲ ತುಂಬ ಕರ್ದೈತಿ ಮೆಸ್ ಮಾಮನ. ಅದಕ್ಕೇನೆ ಹೆಂಗೆ ಮಾತಾಡೋದು ನಮ್ಮ ಅತ್ತೆ ಬುದ್ಧಿ ಏನಂದ್ರೂ ಬಿಡಲ್ಲ. ನಮ್ಮ ಅತ್ತೆದೊಂಥರ ಬುದ್ಧಿ. ನಮ್ಮ ಮಾಮ ಸರಿಯಾಗಿ ಮಾತಾಡುತ್ತೆ, ನಮ್ಮ ಅತ್ತೆ ನಂಗೆ ಮಾತಾಡಲ್ಲ. ಅಲ್ಲ, ಏನನ್ನೇ ಮಾಡಿತ್ತು ನನಗೇನೆ ಶಾಂತಂಟಿ ಚೆನ್ನಾಗಿಲ್ಲ ಅಂತ ಹೇಳ್ದಂಗಿಂದನು ನನಗೆ ಬೇಜಾರಾದಂಗೆ ಆಗೈತಿ. ಏನಪ್ಪ ಇದು ಹೆಂಗಾಗ್ಬಿಡ್ತು? ಆ ಮನೆಯವ್ರು ಹೇಳ್ಬಿಟ್ರು, ಮಾತುಕತೆನೇ ಇಲ್ದಂಗೆ ಅಲ್ಲಿ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಮಾತುಕತೆನೇ ಇಲ್ದಂಗೆ ಆಗ್ಬಿಟ್ಟಿತ್ತಂತೆ, ಜ್ವರ ಜಾಸ್ತಿ ಆಗಿ. ಅದಕ್ಕೇ ನನಗೆ ಬೇಜಾರಾಯಿತು. ನನಗೆ ಕೈ ಕಾಲೆಲ್ಲ ಬುರ್ದಂಗೆ ಅದು ಒಂಥರ, ನನಗೆ ಏನು ಮಾಡೋಕ್ಕೂ ಮನಸ್ಸಿಲ್ಲ, ಹಂಗಾಗ್ಬಿಡ್ತು. ನಮ್ಮ ಅತ್ತೆಗೆ ಏನು ಅನ್ಸಲ್ಲ. ಇಷ್ಟೊಂದು ಇರಬಾರ್ದು. ನಮ್ಮ ಅತ್ತೆ ಕಡೆಗಳರ್ಗೆ ಎಂಬುದು ನಮ್ಮರ್ಗೆ ಆಗಲ್ಲ. ಹಿಂಗೆ ನಮ್ಮ ಅತ್ತೆದು ಏನಮ್ಮ ಹೇಳ್ತಿ.
ಏನು ಮಾಡೋಕ್ಕಾಗುತ್ತೆ ತಿಂತಾರೆ, ಒಬ್ಬೊಬ್ರು ಇದ್ದೇ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ನೋಡ್ತಾ ಇರ್ರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.